ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತಿನ ದಿನ ಎಲ್ಲ ಹೇಗೆ ಹೋಗುತ್ತೆ ಎಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ. ಹಂಗೆ ಒಂದು ರಿಲೇಷನ್ದು ಮದುವೆ ಇತ್ತು, ಹಾಗಾಗಿ ನಾನು ನಮ್ಮ ಮನೆಯವರು ಹೊರಟಿದ್ವಿ. ಆಲ್ರೆಡಿ ಲೇಟಾಗಿ ಹೋಗ್ಬಿಟ್ಟಿತ್ತು. ಎಲ್ಲ ಅಡುಗೆ ತಿಂಡಿ ಎಲ್ಲ ಮಾಡಿಬಿಟ್ಟು ಅದರಲ್ಲೂ ರೆಡಿಯಾಗಿ ಹೋಗೋದಿದೆಯಲ್ಲ, ತುಂಬ ಲೇಟಾಗಿ ಹೋಗ್ಬಿಡ್ತು. ಇನ್ನೂ ಮುಹೂರ್ತಕ್ಕೆ ಹೋಗಬೇಕು ಅಂದ್ಕೊಂಡಿದ್ವಿ, ಬಟ್ ಲೇಟಾಗಿತ್ತು. ಬಟ್ ಹೆಂಗೋ ಸಿಕ್ತು ಮುಹೂರ್ತ. ಇನ್ನೂ ಇಬ್ಬರು ಸಿರಲಿಲ್ಲ. ಮುಹೂರ್ತ ಎಲ್ಲ ಮಾಡಿಬಿಟ್ಟು ಊಟ ಎಲ್ಲ ಮಾಡಿಕೊಂಡು ಹಾಗೆ ಅಲ್ಲಿಂದ ಊರಲ್ಲಿ ನಮ್ಮ ಅಕ್ಕನ ಕೊಟ್ಟಿರೋದು, ಅಲ್ಲಿಗೆ ಬಂದ್ವಿ. ಮಾತಾಡಿಸ್ಕೊಂಡು ಹೋಗೋಣ ಅಂತ ತುಂಬ ದಿನ ಆಗಿತ್ತು, ಬಂದು ಮಾತಾಡ್ಸಿರ್ಲಿಲ್ಲ. ಏನೋ ಒಂಥರ ಸಮಾಧಾನ. ಹಿಂಗೆ 6 ತಿಂಗಳಿಗೋ 3 ತಿಂಗಳಿಗೋ ಒಂದು ಸಲ ಬಂದು ಮಾತಾಡಿಸ್ಕೊಂಡು ಹೋದರೆ ನೆಮ್ಮದಿ ಅಂತ ಅನಿಸುತ್ತೆ. ನಮ್ಮವರು ತಮ್ಮವರು ಅನ್ನೋದು ಬಾಂಡಿಂಗು ಜಾಸ್ತಿ ಆಗುತ್ತೆ. ಯಾವುದೇ ಆದ್ರೂ ಅಷ್ಟೇ, ಸಂಬಂಧಗಳು ಹೋಗ್ತಾ ಇರಬೇಕು, ಬರ್ತಾ ಇರಬೇಕು. ಆವಾಗಲೇ ಸಂಬಂಧಗಳಿಗೆ ವ್ಯಾಲ್ಯೂ ಇರೋದು. ಇಲ್ಲ ಅಂತಂದ್ರೇ ಅವು ಗೊತ್ತೇ ಆಗೋದಿಲ್ಲ, ಹಂಗಾಗ್ಬಿಡುತ್ತೆ. ಸೊ ಅಲ್ಲಿಂದ ಹೋಗಿ ಅಲ್ಲಿ ಕಾಫಿ ಟೀ ಕುಡ್ಕೊಂಡು ಅಷ್ಟೇ, ಊಟ ಎಲ್ಲ ಮದುವೆಲಿ ಮಾಡಿದ್ವಲ್ಲ, ಹಿಂಸೆ ಮಾಡಿದ್ರು, ಊಟ ಏನು ಮಾಡಲಿಲ್ಲ. ಹಾಗೆ ಕಾಫಿ ಕುಡ್ಕೊಂಡು ಬಂದ್ವಿ. ಬಿಸಿಲನ್ನ ಕಮ್ಮಿ ಮಾಡಿಕೊಂಡು ಬಂದ್ವಿ. ಅಲ್ಲಿಂದ ಬಂದವಳೆ ದೊಡ್ಡಮ್ಮರ ಮನೆಗೆ ಹೋದೆ. ಅಣ್ಣ ಕರ್ಕೊಂಡು ಹೋದ, ಬಾ ಅಂತ. ಸ್ವೀಟ್ ತಂದಿದ್ದೀನಿ ಬಾ ಅಂತ ಕರ್ಕೊಂಡು ಹೋದ. ತಮ್ಮನೂ ತಂದಿದ್ದ ಅದು ಸ್ವೀಟ್, ಅವನೆಲ್ಲ ತಂದಿದ್ದು. ನಂಗೆ ಸುಳ್ಳು ಹೇಳಿ ಕರ್ಕೊಂಡು ಹೋದ. ಅಲ್ಲಂಗೆ ಸ್ವಲ್ಪ ಸ್ವೀಟ್ ತಿನ್ಕೊಂಡು ಮಾತಾಡಿಕೊಂಡು ಕೂತ್ಕೊಂಡು ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಇನ್ನೇನು ನಾನು ಹಾಲು ಕರಿಬೇಕು, ಟೈಮ್ ಆಯಿತು ಅಂತ ಹೊರಟೆ. ಅಷ್ಟರಲ್ಲಿ ಚಿನ್ನಿದಾಂಡು ಅಂತ ಕರಿತಿದ್ದ, ಚಿನ್ನಿ ಮಾಡಿದ್ದ ಅವನು. ಇದು ಎಲ್ಲರಿಗೂ ಹಳ್ಳಿ ಕಡೆ ಆಟ ಗೊತ್ತೇ ಇರುತ್ತೆ ಅಂತ ಅಂದ್ಕೊಳ್ತೀನಿ. ನಾವಂತೂ ಚಿಕ್ಕ ಹುಡುಗರಲ್ಲಿ ಇದನ್ನು ಸಿಕ್ಕಾಬಟ್ಟೆ ಆಟ ಆಡ್ತಿದ್ದು. ಇವಾಗೆಲ್ಲ ಈಗಿನ ಮಕ್ಳುಗಳಿಗೆ ಇವೆಲ್ಲ ಆಟನೇ ಗೊತ್ತಿಲ್ಲ ಅನಿಸುತ್ತೆ. 90 ಕಿಡ್ಸಿಗೆ ಇವೆಲ್ಲ ಆಟಗಳು ತುಂಬ ಗೊತ್ತು. ಇದು ಕುಂಟೆಪಿಲ್ಲೆ ಅಂತೂ ಇವಾಗ ಮರ್ತೇ ಹೋಗಿದ್ದಾರೆ ಹುಡುಗರುಗಳು, ಹಂಗಾಗಿ ಹೋಗ್ಬಿಟ್ಟಿದೆ. ಹಾಗೆ ಅಲ್ಲಿಂದ ಬಂದು ಹಾಲೆಲ್ಲ ಕರೆದಾಕಿ ಸ್ವಲ್ಪ ಸ್ವೀಟ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ನಮ್ಮ ಮನೆಯವ್ರದ್ದು ಬರ್ಡೇ ಇತ್ತು ಇವತ್ತು. ಅವ್ರದ್ದೇನು ಕೇಕೆಲ್ಲ ಕಟ್ ಮಾಡಿ ಸೆಲೆಬ್ರೇಟ್ ಏನು ಮಾಡಲ್ಲ ಯಾವಾಗ್ಲೂ. ಮುಂಚೆ ನಾನು ಒತ್ತಾಯಕ್ಕೆ ಕೇಕ್ ಕಟ್ ಮಾಡೋರು, ಈಗೀಗ ಬೇಡ, ಏನಾದರೂ ಸ್ವೀಟ್ ಮಾಡಿಬಿಡು ಅಂತ ಇದು ಮಾಡ್ತಾರೆ. ಹಾಗಾಗಿ ನಾನು ಒತ್ತಾಯ ಮಾಡೋಕ್ಕೆ ಹೋಗಲ್ಲ. ಹಾಗಾಗಿ ಹೆಸ್ರು ಬೇಳೆನ ಹುರಿದು ಅದನ್ನು ಬೇಯೋಕ್ಕಿಟ್ಟೆ. ಆಮೇಲೆ ಸ್ವಲ್ಪ ಬೆಲ್ಲನ ಈ ಕಡೆ ಕರ್ಗೋದಕ್ಕೆ ಇಟ್ಟೆ. ಬೆಲ್ಲನ ಕರಗಿಸಿ ಸೋಸಿ ಹಾಕಬೇಕು, ಯಾಕಂದರೆ ಅದರಲ್ಲಿ ಡಸ್ಟೆಲ್ಲ ಇರುತ್ತೆ, ಹಾಗಾಗಿ ಹಾಗೇ ಹಾಕಬಾರ್ದು. ಹಾಗೆ ನಿಮ್ಮ ಜೊತೆ ಈ ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ, ಬನ್ನಿ. ಈಗ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. 1-2 ವಿಷಲ್ ಬರೆಸ್ಕೊಂಡ್ರೆ ಸಾಕು ಹೆಸ್ರುಬೇಳೆ ಪಾಯಸಕ್ಕೆ. ತುಂಬ ಮೆತ್ತಗಾದರೆ ಚೆನ್ನಾಗಿರಲ್ಲ. ಸ್ವಲ್ಪ ಹೆಸ್ರುಬೇಳೆ ತಿನ್ನಬೇಕಾದ್ರೆ ಬಾಯಿಗೆ ಸಿಗಬೇಕು, ಆವಾಗ ಚೆನ್ನಾಗಿರುತ್ತೆ ಪಾಯಸ. ಇವಾಗ ನಾನೇನು ಅಲ್ಲಿ ಕರಗಿಸಿಟ್ಕೊಂಡಿದ್ದೆ ಬೆಲ್ಲದ ಪಾಕನ, ಅದನ್ನು ನಾನು ಸೋಸ್ಕೊಳ್ತಾ ಇದ್ದೀನಿ. ಸೋಸ್ಕೊಂಡಾದಮೇಲೆ ಒಂದು ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಗ್ಯಾಸ್ನ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಶಾವಿಗೆ ಮತ್ತು ದ್ರಾಕ್ಷಿ ಹಾಗೆ ಸ್ವಲ್ಪ ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಏನು ತುಪ್ಪ ಆಗಲಿ ಎಣ್ಣೆ ಆಗಲಿ ಏನೂ ಬಳಸಿಲ್ಲ. ಹಾಗೆಯೇ ಕೆಂಪುಗಾಗೋವರೆಗೂ ಹುರ್ಕೊಳ್ತೀನಿ. ಇದು ಕೆಂಪುಗಾಗೋವರೆಗೂ ಹುರಿದಾದ್ಮೇಲೆ ನಾವೇನು ಪಕ್ಕದಲ್ಲಿ ಬೇಳೆ ಮತ್ತು ಬೆಲ್ಲನ ರೆಡಿ ಮಾಡಿ ಇಟ್ಕೊಂಡಿದ್ದು ಅದನ್ನು ಹಾಕಿ ನೀಟಾಗಿ ಒಂದು ಮಿಕ್ಸ್ ಕೊಟ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಬಾದಾಮ್ ಪೌಡ್ರ್ ಏನಾದ್ರು ಇತ್ತು ಅಂತಂದರೆ ಅದನ್ನು ಕೂಡ ಹಾಕಿ, ಅದಾದಮೇಲೆ ಸ್ವಲ್ಪ 1-2 ಸ್ಪೂನಷ್ಟು ಕಡಲೆ ಮತ್ತು ತೆಂಗಿನಕಾಯಿ ಹಾಕಿ ನೀರು ಹಾಕಿ ಸಣ್ಣಗಾಗೋವರೆಗೂ ರುಬ್ಕೊಳ್ಳಿ. ಇದು ಸಣ್ಣಗಾಗೋವರೆಗೂ ರುಬ್ಬಾದ್ಮೇಲೆ ಏನು ಪಾಯಸ ನಾವು ರೆಡಿ ಮಾಡಿ ಇಟ್ಕೊಂಡು ಕುದೀತಾ ಇರುತ್ತೆ ಅಂಥ ಟೈಮಲ್ಲಿ ಇದನ್ನು ಅದರೊಳಗಡೆ ಹಾಕಬೇಕು. ಸಿಂಪಲ್ ರೆಸಿಪಿ, ಹಾಗೆ ಟೇಸ್ಟಿ ಕೂಡ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಹೆಸ್ರುಬೇಳೆ ಪಾಯಸಕ್ಕೆ ಶಾವಿಗೆ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಹಾಗೆ ಯಾರಾದರೂ ಅರ್ಜೆಂಟಲ್ಲಿ ಗೆಸ್ಟ್ ಬಂದಾಗ ಈ ಥರ ಪಾಯಸ ಮಾಡಿದ್ರೆ ಈಸಿ ಸುಲಭದಲ್ಲಿ ಮಾಡಿ ಅವರಿಗೆ ಬಡಿಸ್ಬಿಡ್ಬೋದು. ನನ್ನ ಫೇವ್ರೇಟ್ ಇದು ಹೆಸ್ರುಬೇಳೆ ಪಾಯಸ ಅಂದರೆ. ನನಗೆ ತುಂಬ ತೆಳ್ಳಗಿದ್ರೆ ಇಷ್ಟ ಆಗಲ್ಲ, ಸ್ವಲ್ಪ ಈ ಥರ ಶಾವಿಗೆ ಎಲ್ಲ ಸಿಗಬೇಕು ಬಾಯಿಗೆ, ಚೆನ್ನಾಗಿರುತ್ತೆ. ಪಾಯಸ ರೆಡಿ ಆಯಿತು. ಹಾಗೆ ಅದಕ್ಕೆ ಸ್ವಲ್ಪ ಬಜ್ಜಿ ಮಾಡಿಬಿಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ಬಜ್ಜಿ ರೆಸಿಪಿ ಎಲ್ಲರಿಗೂ ಗೊತ್ತೇ ಇರುತ್ತೆ, ನಾನು ಆಲ್ರೆಡಿ ಶೇರ್ ಮಾಡಿ. ಎಲ್ಲ ಹಾಕಿ ಬಜ್ಜಿ ಮಾಡೋದಕ್ಕಿಂತ ಈ ಆಲೂಗಡ್ಡೆ ಬಜ್ಜಿ, ಹೀರೆಕಾಯಿ ಬಜ್ಜಿ, ಕ್ಯಾಪ್ಸಿಕಮ್ ಬಜ್ಜಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗೆ ಬೇಗ ಕೂಡ ಹೋಗ್ಬಿಡುತ್ತೆ. 5 ನಿಮಿಷದೊಳಗಡೆ ಏನಾದರೂ ಸ್ನ್ಯಾಕ್ಸಿಗೆ ಮಾಡ್ಕೊಬೇಕು ಅಂದರೆ ಆರಾಮಾಗಿ ಆಲೂಗಡ್ಡೆ ಬಜ್ಜಿನೋ ಅಥವಾ ಕ್ಯಾಪ್ಸಿಕಮ್ ಬಜ್ಜಿನೋ ಮಾಡಿಕೊಂಡ್ರೆ ಆಯಿತು, ಮುಗ್ದೇ ಹೋಗ್ಬಿಡುತ್ತೆ.
ನಾನಿಲ್ಲಿ ಸ್ವಲ್ಪ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿಕೊಂಡು ಅದನ್ನು ಹಾಕ್ತಾಯಿದ್ದೆ, ಯಾಕಂದರೆ ಈರುಳ್ಳಿ ಪಕೋಡ ಅಂದರೆ ನಮ್ಮ ಮನೆಯವ್ರಿಗೆ ಇಷ್ಟ. ಹಾಗಾಗಿ ಅದನ್ನು ಒಂದು 2 ಈರುಳ್ಳಿದ ಹಾಕಿದೆ. ನನಗೇನು ಈ ಈರುಳ್ಳಿ ಈ ಥರ ಮಾಡ್ಕೊಂಡು ತಿನ್ನೋದು ಇಷ್ಟ ಆಗಲ್ಲ, ಬಟ್ ಅವರಿಗಿಷ್ಟ ಅಂತ ಮಾಡಿದೆ. ಜೊತೆಗೆ ಆಲೂಗಡ್ಡೆ ಬಜ್ಜಿ ಕೂಡ ಮಾಡಿದ್ದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿದ್ದು. ಹಾಗೆ ಅರ್ಧ ಗಂಟೆಯಲ್ಲಿ ಪಾಯಸ, ಬಜ್ಜಿ ಎಲ್ಲ ಕೂಡ ರೆಡಿಯಾಗೋಯಿತು. ಜೊತೆಗೆ ಸ್ವಲ್ಪ ಪಲಾವು ಮತ್ತು ಮೊಸರನ್ನ ಕೂಡ ಮಾಡಿದ್ದೆ. ಹಾಗೆ ರುಚಿಯಾದ ಹೆಸರುಬೇಳೆ ಪಾಯಸ ಮತ್ತು ಆಲೂಗಡ್ಡೆ ಬಜ್ಜಿ, ಹಾಗೆ ಸ್ವಲ್ಪ ಪಲಾವು, ಮೊಸರನ್ನ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು ಊಟ. ಹಾಗೆ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಹೋಗಿ ವಿಡಿಯೋನ ನೋಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.